ಗುರುಗಳೇ, ಆನೆ ಮತ್ತು ಮೊಸಳೆಗಳ ನಡುವಿನ ಸೆಣಸಾಟ ದೀರ್ಘಕಾಲದವರೆಗೆ ಬಹಳ ಭೀಕರವಾಗಿ ನಡೆಯಿತಲ್ಲವೇ? ಹೌದು, ಮೊಸಳೆಯೂ ಬಲಿಷ್ಠವಾಗಿತ್ತು, ಆನೆಯೂ ಬಲಿಷ್ಠವಾಗಿತ್ತು. ಆದರೆ ಕ್ರಮೇಣ ಆನೆಯ ಬಲಗುಂದ ತೊಡಗಿತು. ಸಹಜವಾಗಿ ಮೊಸಳೆ ನೀರಿನಲ್ಲಿ ವಾಸಿಸುವ ಪ್ರಾಣಿಯಾಗಿರುವುದರಿಂದ ಸಹಜವಾಗಿ ಅದಕ್ಕೆ ಹೆಚ್ಚು ಶಕ್ತಿ ಇರುತ್ತದೆ. ಅದು ಬಲಗುಂದಿದ ಆನೆಯನ್ನು ನೀರಿನಲ್ಲಿ ಎಳೆಯಲು ಪ್ರಯತ್ನಿಸಿತು. ಗುರುಗಳೇ, ಅಷ್ಟು ಶಕ್ತಿವಂತವಾದ ಆ ಮೊಸಳೆಯು ನಿಜವಾದ ಮೊಸಳೆಯಾಗಿರಲಾರದು. ಅದು ಕೂಡ ಯಾರಿಂದಲಾರು ಶಾಪ ಪಡೆದು ಮೊಸಳೆಯ ಜನ್ಮ ಪಡೆದಿರಬಹುದಲ್ಲವೇ? ನಿನ್ನ ಮಾತು ನಿಜ. ಅದು ಒಂದು ಶಾಪಗ್ರಸ್ತ ಜೀವಿಯೇ. ಅದು ಹಿಂದೆ ಸಜ್ಜನರಾದ ಮಹರ್ಷಿಯೊಬ್ಬರ ಬಗ್ಗೆ ಅನುಚಿತವಾಗಿ ವರ್ತಿಸಿದ್ದರಿಂದ ಮೊಸಳೆಯಾಗಿ ಜನ್ಮವೆತ್ತುವಂತಾಯಿತು. ಯಾರು ಹಾಗೆ ಅನುಚಿತವಾಗಿ ನಡೆದುಕೊಂಡವರು? ಅವರಿಗೆ ಶಾಪ ಕೊಟ್ಟವರು ಯಾರು ಗುರುಗಳೇ? ಹೇಳುತ್ತೇನೆ, ಅದು ತಿಳಿಯಬೇಕಾದ ವಿಷಯವೇ. ಹಿಂದೆ ಒಂದು ಸಲ ಹೂಹು ಎಂಬ ಗಂಧರ್ವ ತನ್ನ ಪರಿವಾರದೊಡನೆ ಒಂದು ಸರೋವರದಲ್ಲಿ ಜಲಕ್ರೀಡೆಯಾಡುತ್ತಿದ್ದ. ದೇವಲನೆಂಬ ಮಹರ್ಷಿ ಸ್ನಾನ ಮಾಡಲೆಂದು ಅದೇ ಸರೋವರಕ್ಕೆ ಬಂದರು. ಆಗ ಆ ಗಂಧರ್ವ ಮತ್ತು ಮಹರ್ಷಿಯ ನಡುವೆ ಘರ್ಷಣೆಯುಂಟಾಯಿತು. ಎಲೈ ಮಹರ್ಷಿ, ನಿಲ್ಲು. ನೀನು ಈ ಸರೋವರದ ಬಳಿಗೆ ಬರಬೇಡ, ಹಾಗೆ ಹಿಂತಿರುಗಿ ಹೊರಟು ಹೋಗು. ಏಕೆ? ನಾನೇಕೆ ಹೋಗಬೇಕು? ನಾನು ನಿತ್ಯವೂ ಸ್ನಾನ ಮಾಡಲು ಇಲ್ಲಿಗೆ ಬರುತ್ತೇನೆ. ನಾನು ಹೋಗುವುದಿಲ್ಲ. ಬೇಡ, ನೀನು ಈ ಸರೋವರದ ಬಳಿಗೆ ಬರಬಾರದು. ಏಕೆಂದರೆ ನಾನು ಈಗ ನನ್ನ ಪರಿವಾರದೊಡನೆ ವಿಹರಿಸುತ್ತಿದ್ದೇನೆ. ಬೇರೆಯವರಿಗೆ ಇಲ್ಲಿ ಪ್ರವೇಶವಿಲ್ಲ. ನಾನು ನಿನ್ನಂತೆ ಇಲ್ಲಿ ಜಲಕ್ರೀಡೆಗೆ ಬಂದಿಲ್ಲ, ಸ್ನಾನ ಮಾಡಲು ಬಂದಿದ್ದೇನೆ. ಸ್ನಾನ ಮಾಡಿ ದೇವತಾರ್ಚನೆಗೆ ಹೋಗುತ್ತೇನೆ. ನನ್ನಿಂದ ನಿನ್ನ ಜಲಕ್ರೀಡೆಗೆ ಯಾವ ತೊಂದರೆಯೂ ಆಗುವುದಿಲ್ಲ. ನಮಗೆ ತೊಂದರೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನಾನು ವಿಹಾರ ಮಾಡುತ್ತಿರುವ ಸ್ಥಳಕ್ಕೆ ಬೇರೆ ಯಾರು ಬರುವುದನ್ನು ನಾನು ಸಹಿಸುವುದಿಲ್ಲ. ನನ್ನ ಮಾತನ್ನು ಕೇಳು, ತಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಇಲ್ಲ ಗಂಧರ್ವ, ನಾನು ಹೋಗಲಾರೆ. ನಾನು ರೂಢಿಯಂತೆ ಇದೇ ಸರೋವರದಲ್ಲಿ ಸ್ನಾನ ಮಾಡಿ ನಿತ್ಯ ದೇವತಾರ್ಚನೆ ಮಾಡುವುದು. ನಿನ್ನ ಪಾಡಿಗೆ ನೀನು ವಿಹಾರ ಮಾಡಿ, ನನ್ನ ಪಾಡಿಗೆ ನಾನು ಸ್ನಾನ ಮಾಡಿ ಹೊರಟು ಹೋಗುತ್ತೇನೆ. ನಿಲ್ಲು. ಎಲೇ ಮುನಿಯೇ, ನನ್ನ ಮಾತುಗಳು ನಿನಗೆ ಅರ್ಥವಾಗುವುದಿಲ್ಲವೇ? ಬರಬೇಡ ಎಂದು ಅಷ್ಟು ಹೇಳುತ್ತಿದ್ದರು ಕೇಳದೆ ಬರುತ್ತಿರುವೆ ಅಲ್ಲ. ನಾನು ಈ ಸರೋವರಕ್ಕೆ ಏಕೆ ಬಂದಿದ್ದೇನೆಂದು ಬಿಡಿಸಿ ಬಿಡಿಸಿ ಹೇಳಿದರು ನೀನು ಅರ್ಥ ಮಾಡಿಕೊಳ್ಳದೆ ನನ್ನನ್ನು ತಡೆಯುತ್ತಿರುವೆಯಲ್ಲ. ಹೌದು, ತಡೆಯುತ್ತೇನೆ. ನನಗೆ ಇಷ್ಟವಿಲ್ಲದ ಕಾರ್ಯವನ್ನು ಯಾರೇ ಮಾಡಲು ಮುಂದಾದರೂ ನಾನು ಅವರನ್ನು ತಡೆಯುತ್ತೇನೆ. ನಾನು ಅಷ್ಟೇ. ನಾನು ನನ್ನ ಇಷ್ಟದಂತೆ ಮಾಡುವ ಕಾರ್ಯವನ್ನು ಯಾರು ತಡೆದರೂ ನಾನು ಸಹಿಸುವುದಿಲ್ಲ. ಎಲೇ ಮುನಿಯೇ, ನಿನಗೆ ಕಿವಿ ಕೇಳುವುದಿಲ್ಲವೇ? ಬೇಡವೆಂದರೂ ನೀರಿನ ಬಳಿ ಹೋಗುತ್ತಿರುವೆಯಾ? ನಾನು ನಿನಗೆ ಏನು ಮಾಡುತ್ತೇನೆ ನೋಡು. ಜಲವೋ ಪಾಪಿ, ನಿತ್ಯದಂತೆ ಈ ಸರೋವರದಲ್ಲಿ ನನಗೆ ಸ್ನಾನ ಮಾಡಲು ಬಿಡದೆ ಈಗ ನನ್ನನ್ನು ಹಿಂಸಿಸಿದೆಯಾ? ದುಷ್ಟ, ಜಲಕ್ರೀಡೆಯ ನೆಪದಲ್ಲಿ ನನ್ನನ್ನು ಹಿಂಸಿಸಿದ ನೀನು ಪರಪೀಡನೆ ಮಾಡುವ ಮೊಸಳೆಯಾಗಿ ಸದಾ ಈ ನೀರಿನಲ್ಲೇ ಜೀವಿಸು. ಮಹರ್ಷಿ, ತಪ್ಪಾಯಿತು, ದೊಡ್ಡ ತಪ್ಪಾಯಿತು. ನಾನು ಅಹಂಕಾರದಿಂದ ನಿಮಗೆ ಅಪಮಾನ ಮಾಡಿದೆ. ದಯಮಾಡಿ ನನ್ನ ಅಪರಾಧವನ್ನು ಮನ್ನಿಸಿ. ನಿಮ್ಮ ಈ ಘೋರವಾದ ಶಾಪವನ್ನು ಹಿಂತೆಗೆದುಕೊಂಡು ನನ್ನನ್ನು ಕಾಪಾಡಿ. ಇಲ್ಲ, ಅದು ಸಾಧ್ಯವೇ ಇಲ್ಲ.
ನಾನು ಕೊಟ್ಟ ಶಾಪವನ್ನು ಹಿಂದೆ ಪಡೆಯುವುದಿಲ್ಲ. ನೀನು ಮೊಸಳೆಯಾಗಿ ಜನ್ಮ ತಾಳಲೇಬೇಕು. ಮಹರ್ಷಿ, ದಯಮಾಡಿ ನನ್ನ ಪ್ರಾರ್ಥನೆಯನ್ನು ಕೇಳಿ. ನನಗೆ ಮೊಸಳೆಯ ಜನ್ಮ ತಪ್ಪುವುದಿಲ್ಲವೆಂದರೆ ಅದರಿಂದ ನನಗೆ ಹೇಗೆ ಮತ್ತು ಯಾವಾಗ ವಿಮೋಚನೆ ಎಂಬುದನ್ನಾದರೂ ತಿಳಿಸುವ ಕೃಪೆ ತೋರಿ. ನನ್ನ ಶಾಪ ವಿಮೋಚನೆಯ ದಾರಿ ತೋರಿಸಿ ಅನುಗ್ರಹಿಸಿ. ಆದರೆ ನಿನ್ನ ಶಾಪ ವಿಮೋಚನೆಯ ಮಾರ್ಗವನ್ನು ತಿಳಿಸುತ್ತೀನಿ. ನೀನು ಮೊಸಳೆಯ ಜನ್ಮ ತಾಳಿ ಹಲವು ವರ್ಷಗಳ ನಂತರ ನೀನಿರುವ ಸರೋವರಕ್ಕೆ ಒಂದು ಗಜರಾಜ ಬಂತು. ನೀನು ಅದನ್ನು ಹಿಡಿದು ನೀರಿಗೆಳೆಯಲು ಪ್ರಯತ್ನಿಸು. ಪ್ರಾಣ ಭಯವನ್ನುಂಟು ಮಾಡು. ಆಗ ಗಜೇಂದ್ರನ ರಕ್ಷಣೆಗೆ ಶ್ರೀಹರಿಯು ಬಂದು ನಿನ್ನನ್ನು ಶಾಪದಿಂದ ಮುಕ್ತಗೊಳಿಸುತ್ತಾನೆ. ಹಾಗೆ ಆಗಲಿ ಮಹರ್ಷಿ, ನಿಮ್ಮ ಕೃಪೆಗೆ ವಂದನೆಗಳು.